ಅಮ್ಮ ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತಿದ್ವಿ. ಯಾರು ಇಷ್ಟಮ್ಮ? ನಮ್ಗೆ ಅಶ್ವಿನಿ ಇಷ್ಟ. ಅಶ್ವಿನಿ ಯಾಕೆ ಮೇಡಮ್? ಯಾಕೆ ಅಂದ್ರೆ ಅವ್ರು ಏಜ್ ಮೀರಿ ಆಟ ಆಡ್ತಾವ್ರೆ, ಎಲ್ಲಾದ್ರಲ್ಲೂ ಫೋಕಸ್ ಮಾಡ್ತಾರೆ, ಎಲ್ಲಾದ್ರಲ್ಲೂ ಮಾತಾಡೋದು, ಜವಾಬು ಕೊಡೋದು ಎಲ್ಲ ಮಾಡ್ತಾರೆ. ಅವ್ರೇನು ಹಂಗೆ ಹಿಂಗೆ ನುಸಿ ಆಟ ಆಡ್ತಾ ಇಲ್ಲ. ಅದಕ್ಕೆ ಹೊರಗಡೆ ಹೇಳ್ತಾರೆ ಅಶ್ವಿನಿ ಜಗಳ ಮಾಡ್ತಾರೆ, ಅದಕ್ಕೆ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಿಗ್ ಬಾಸ್ ಹೆಂಗ್ತಾನೆ, ಅವ್ರನ್ನೊಬ್ರು ಕೆಳಕಾಗಿ ತುಳಿಬೇಕಾದ್ರೆ ಜಗಳ ಮಾಡ್ದೆ ಹೋದ್ರೆ ಸುಮ್ಮನೆ ಕುಂತಿದ್ದು ಹೋಯ್ತಾರೆ ಅಂತಾರೆ. ಬಿಗ್ ಬಾಸ್ ಅಂದ್ಮೇಲೆ ಬಂದ್ಮೇಲೆ ಎಲ್ಲದಕ್ಕೂ ಅಟೆಂಡ್ ಆದ್ರೆ ತಾನೆ. ಈಗ ಬಿಗ್ ಬಾಸ್ ಅನ್ನೋದು ಜಗಳ ಮಾಡೋ ಶೋನಾ? ಅಲ್ಲ, ಈಗ ನಮ್ಮನ್ನೊಬ್ರು ಕೆಳಕಾಗಿ ತುಳಿಯುವಾಗ ಅವರು ಹಂಗೆ ಇದ್ಬಿಟ್ರೆ ಈ ಅಮ್ಮ ಸೇಫ್ ಆಗಕ್ಕೆ ಬಂದಳೆ ಅಂತಾರೆ. ಈಗ ಕೆಳಗೆ ತುಳಿತಿರೋದು ಯಾರು ಮೇಡಮ್ ಅಲ್ಲಿ? ಗಿಲ್ಲಿ ಎಷ್ಟೊಂದು ಸಫರ್ ಮಾಡ್ತಾನೆ ಅವ್ರನ್ನ, ಅಂದ್ರೆ ಅವನು ಚೆನ್ನಾಗಿ ಆಡ್ತಾವನೆ, ಅವ್ರನ್ನ ರೇಕ್ಸನೇ ಅವನು. ಗಿಲ್ಲಿ ಮತ್ತು ಅಶ್ವಿನಿ ಅವ್ರಿಗೆ ಫೈಟು. ಕಾಂಬಿನೇಷನ್ ಹೇಗಿರುತ್ತೆ? ಚೆನ್ನಾಗಿದೆ. ಈಗ ಗಿಲ್ಲಿ ಅಶ್ವಿನಿ ರೇಗ್ಸೋದು ಇಷ್ಟ ಆಗಲ್ಲ ನಿಮಗೆ? ನಂಗೆ ಇಷ್ಟ ಆಗಲ್ಲ. ಅಲ್ಲ, ಇದು ರೇಗಿಸ್ಲಿ, ಜಾಸ್ತಿ ರೇಗಿಸ್ತಾನೆ ಎಲ್ಲದಕ್ಕೂ. ಹಲ್ಲು, ವಿಗ್ಗು, ಆಮೇಲೆ ಮುಖಕ್ಕೆ ಹೊಡೆದ್ಬಿಡ್ತೀನಿ, ಮುಖ ಎಗ್ರೋಗಂಗೆ ಆ ಥರ ಎಲ್ಲ ಮಾಡಿದಾಗ ಒಂಥರ ನಮಗೂ ನೋಡೋಕ್ಕೆ. ಅವ್ರ ಮನೇಲಿ ಫ್ಯಾಮಿಲಿ ನೋಡ್ತಿರ್ತಾರೆ, ಹೆಂಗೆ ಅನ್ಸುತ್ತೆ, ಹಿಂಗೆಲ್ಲ ಮಾತಾಡಬಾರ್ದು ಅನ್ಸುತ್ತೆ ಅಷ್ಟೇ. ನಿಮ್ಮ ಮಾತು ನೋಡ್ತಾ ಇದ್ರೆ ಈ ಸೀಸನ್ ಅಲ್ಲಿ ಮಲ್ಲಮ್ಮ ಹೋಗಿದ್ರು. ಮಲ್ಲಮ್ಮ ಚೆನ್ನಾಗಿ ಸೆಲೆಬ್ರಿಟಿ ಅಲ್ಲ ಆದ್ರೂ ಕಳ್ಸಿದ್ರಲ್ಲ, ನಿಮ್ಗೇನಾದ್ರೂ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ? ಇಲ್ಲಪ್ಪ, ಮಲ್ಲಮ್ಮ ಚೆನ್ನಾಗಿ ಆಡಿದ್ರು, ಅವ್ರ ಏಜಿಗೆ ತಕ್ಕನಾಗ ಆಡಿದ್ರು. ರಕ್ಷಿತಾ ಚೆನ್ನಾಗಿ ಆಡಿ. ರಕ್ಷಿತಾನು ಗೆಲ್ಬೇಕು. ಧ್ರುವ ಅಂತ ಹೇಗೆ ಆಡ್ತಿದ್ರೆ? ಧ್ರುವ ಅಂತೂ ಚೆನ್ನಾಗಿ ಆಡ್ತಾರೆ. ಎಲ್ಲದಕ್ಕೂ ಜವಾಬು ಕೊಟ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಫೈಟ್ ಕೊಡ್ತಾರೆ. ಇನ್ನೊಂದು ಧ್ರುವ ಅಂತ ಒಂದು ಕಂಪ್ಲೇಂಟ್ ಜಾಸ್ತಿ ಇದೆ, ಅವಾಗ ರಕ್ಷಿತಾಗಿ ಬದಲಾಗ್ತಾರೆ, ಬರೀ ಇಮಿಟೇಟ್ ಮಾಡ್ತಾರೆ ಅನ್ನೋದು. ಅವ್ರಿಬ್ಬರದು ಕಾಂಬಿನೇಷನ್ ಹಂಗೇನಾ? ನೋಡಕ್ಕೆ ಇಷ್ಟ ಆಗುತ್ತೆ. ಧ್ರುವಂತಲ್ಲಿ ಯಾವ ಗುಣ ಇಷ್ಟ ಆಗುತ್ತೆ ನಿಮಗೆ? ಧ್ರುವಂತೂ ಹಿಂಗ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಾಡೋದು ಇಷ್ಟ ಆಗಲ್ಲ. ಆ ಥರ ಮಾಡಬಾರ್ದು. ಈಗ ಅವ್ರಿಗೆ ಹೇಳ್ದಾಗ ಅವ್ರು ಹೇಳಲೇಬೇಕು. ಅಪೋಸಿಟ್ ಪರ್ಸನ್ಗೆ ಹೇಳ್ದೆ ಹೋದ್ರೆ ಇವ್ರು ಏನೋ ಗೇಮ್ ಮಾಡ್ಕೊಂಡು ಹಂಗೆ ಇದು ಮಾಡಕ್ಕೆ ಬಂದವ್ರೆ, ಸೇಫ್ ಆಗಕ್ಕೆ ಅನ್ನಂಗೆ ಆಗುತ್ತೆ. ಇದು ವ್ಯಕ್ತಿತ್ವದ ಆಟ ಅಂತಾರೆ. ವ್ಯಕ್ತಿತ್ವದ ಆಟ ಆಡ್ತಾ ಇರೋದು ಈಗ ವ್ಯಕ್ತಿತ್ವದ ಆಟ ಅಂತ ಅಂದು ಈಗ ಎಲ್ಲರೂ ಅಯ್ಯೋ ಮಾತಾಡಲ್ಲ ಅಂತ ಎಲ್ಲ ಕಳಿಸ್ಬಿಟ್ರಲ್ಲ. ಅಂದ್ರೆ ಈಗ ವ್ಯಕ್ತಿತ್ವದ ಆಟ ಆಡ್ತಾ ಇರೋದು ಯಾರು ಇರೋದು? ಧನುಷ್. ಈಗ ಯಾರು ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು? ಹಂಗೆ ಹೇಳಕ್ಕಾಗಲ್ಲ. ನಿಮ್ಮ ಪ್ರಕಾರ ನಿಮ್ಗೆ ಯಾರು ಇಷ್ಟ? ಅಶ್ವಿನಿ, ರಕ್ಷಿತಾ, ಗಿಲ್ಲಿ ಚೆನ್ನಾಗಿ ಆಡ್ತಾವ್ರು. ಈಗ ಯಾರು ಬಂದ್ರು ಪರವಾಗಿಲ್ಲ. ಈಗ ಇನ್ನೊಂದು ಮಾತಿದೆ, ಅಂದ್ರೆ ಯಾರೋ ಹೇಳಿದ್ರು ಈ ಸಲ ಲೇಡಿ ವಿನ್ನರ್ ಆಗ್ತಾರೆ ಅಂತ. ಅಶ್ವಿನಿ ಮೇಡಮ್ ಏನಾರು ಆಗ್ಬೋದಾ? ಹೇಳಕ್ಕಾಗಲ್ಲ. ಗಿಲ್ಲಿ ಆಗ್ಬೋದು. ಈಗ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಒಂದ್ ಕಡೆ ಗಿಲ್ಲಿ ಇರ್ತಾರೆ, ಇನ್ನೊಂದ್ ಕಡೆ ಅಶ್ವಿನಿ ಮೇಡಮ್ ಇರ್ತಾರೆ. ಯಾರು ಕೈ ಎತ್ತಬೇಕು? ಯಾರು ಬಂದ್ರು ಓಕೆ. ನಿಮ್ಮ ಪ್ರಕಾರ ಯಾರು ಬಂದ್ರು ಓಕೆ. ಅಂದ್ರೆ ಅವಾಗ ಶ್ರುತಿ ಅವರು ಫಸ್ಟ್ ಲೇಡಿಲಿ, ಈಗ ಅಶ್ವಿನಿನೇ ಬರ್ಬೇಕು ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ, ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಅವ್ರಿಗೆ ಯಾರು ಎ ಅನ್ಬಾರ್ದು, ಬಟ್ ಅವರು ಎ ಅಂತ ಹೇಳಿ ಮಾತಾಡ್ಬೋದು. ಆ ಥರ ಅದೇ ಅದು ಸರಿ ಇರಲ್ಲ. ಇವರು ಅನ್ಬಾರ್ದು. ಆ ವಿಷಯದಲ್ಲಿ ಇವರು ಯಾರನ್ನು ಬೆಟ್ ಮಾಡಿ ತೋರಿಸ್ಬಾರ್ದು, ಮಾತಾಡಬಾರ್ದು. ಈಗ ನಮಗೊಬ್ರು ಮಾತಾಡಬಾರ್ದು ಅಂದಂಗೆ ನಾವು ರೆಸ್ಪಾನ್ಸ್ ಕೊಡಬೇಕು. ನಾವು ಹೆಂಗೆ ಕೊಡ್ತೀವೋ ಹಂಗೆ ಬರುತ್ತೆ. ಆ ಬರ್ದಲ್ಲಿ ಅವರೇ ಬೇರೆಯವ್ರು ಏನು ಮಾತಾಡ್ತಾರೆ ಅದು ನಮ್ಮ ತಲೆಗೆ ಹೋಗುತ್ತೆ. ನಾವೇನು ಮಾತಾಡ್ತೀವಿ ಅನ್ನೋದು ಅದು ಹೋಗ್ಬೇಕು ತಾನೆ ಅಲ್ಲವ್ರ. ಅದು ಇಂಪಾರ್ಟೆಂಟು. ಅಂದರೆ ಗೇಮ್ ಬಂದಾಗ ಹೆಂಗಿನ ಚೆನ್ನಾಗಿ ಗೇಮ್ ಆಡ್ತಾರೆ. ಚೆನ್ನಾಗಿ ಆಡ್ತಾರೆ. ಈಗ ಲಾಸ್ಟ್ ಸೀಸನ್ ಎಲ್ಲ ನೋಡಿದ್ರಾ ನೀವು? ಅದಕ್ಕೂ ಏನೋ ಡಿಫ್ರೆನ್ಸ್ ಅನ್ಸುತ್ತಾ? ಹೋದ ಸೀಸನಲ್ಲಿ ಚೆನ್ನಾಗಿ ಆಡಿದ್ರು ಎಲ್ಲ. ಗೇಮೇ ಚೆನ್ನಾಗಿತ್ತು. ಈ ಸತಿ ಗೇಮ್ ಕಡಿಮೆ. ಈ ಸತಿ ಗೇಮೇ ಅರ್ಥ ಆಗಲ್ಲ ಅಂತಾರೆ. ಗೇಮೇ ಕಡಿಮೆ. ಹೋದ ಸತಿ ಅಂತೂ ಅವರೆಲ್ಲ ಗೇಮ್ ಚೆನ್ನಾಗಿ ಆಡಿದ್ರು. ತ್ರಿವಿಕ್ರಮ್, ಮಂಜು ಮತ್ತೆ ಹನುಮಂತುಗಿನ ಇವರೆಲ್ಲ ಚೆನ್ನಾಗಿ ಆಡಿದ್ರು. ಎಲ್ಲ ಸೀರಿಯಲ್ ಅವರೆಲ್ಲ ಚೆನ್ನಾಗಿ ಆಡಿದ್ರು. ಹೋದ ಸಲ ಸೀರಿಯಲ್ ಅವರು ಒಂದು ಸ್ವಲ್ಪ ಕಡಿಮೆ ಅನ್ಸುತ್ತೆ. ಗೇಮು ಈ ಸಲ ಯಾರು ಅಷ್ಟು ಟಫ್ ಗೇಮ್ ಆಡ್ತಾನೆ ಇಲ್ಲ ಬಿಡ್ರಿ, ಕೊಟ್ಟೂ ಇಲ್ಲ. ಹೌದು. ಈಗ ಸ್ಪಂದನ ಅವ್ರು ನಿನ್ನೆ ಹೋದ್ರು, ಹೇಗೆ ಅನ್ನಿಸ್ತು? ಹೋಗ್ಬೇಕಾಗಿತ್ತು ಅವರು? ವೀಕ್ ಇದ್ರು. ವೀಕ್ ಅಲ್ಲ ಅಂದರೆ ಕೆಲವ್ರು ಹೇಳ್ತಾ ಇದ್ರು ಇವ್ರು ಯಾವತ್ತು ಹೋಗ್ಬೇಕಿತ್ತು, ಅಂದರೆ ಈಗ ಒಂದು ಇದರಲ್ಲಿ ಬಂದಿದ್ದಾರೆ ಇಲ್ಲಿವರೆಗೂ ಅಂತ. ಅಂದರೆ ಸ್ಪಂದನ ವೀಕ್ ಇದ್ರು, ಗೇಮ್ ಅಷ್ಟೊಂದು ಇದಾಗ ಆಡ್ತಿಲ್ಲ. ಈಗ ರಾಶಿಕಾನೂ ಆಡ್ತಾಳೆ ಗೇಮು. ರಕ್ಷಿತಾ, ರಾಶಿಕಾ ಆಡ್ತಾರೆ.
ಓಕೆ ಅಮ್ಮ ನೀವು ನೋಡ್ತೀರಾ ಅಶ್ವಿನಿ ಮೇಡಮ್ ನೋಡ್ತೀರಾ ನೋಡಲ್ವಾ ನಿಮ್ಗೆ ಯಾರು ಇಷ್ಟ? ಹಾ? ನೋಡ್ತೀರಾ ಓಕೆ ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಜಾತ ಸುಧಾತ. ಸುಜಾತ ಓಕೆ. ನಾವು 3 ಟೈಮ್ ನೋಡ್ತೀವಿ. ಹೌದಾ ಅಂದ್ರೆ ಗೇಮ್ಗಳು ಕೊಡ್ಬೇಕಾಯ್ತು. ಹೌದು ಗೇಮ್ ಒಂದು ಸ್ವಲ್ಪ ಇನ್ನು ಗೇಮು ಕೊಟ್ಟಾಗ ಯಾರು ಗೇಮಲ್ಲಿ ವಿನ್ ಆಯ್ತಾರೆ ಅವ್ರಿಗೆ ಮತ್ತೆ ಜಗಳ ಮಾಡೋದು ಅಂಥದ್ದು ಜಾಸ್ತಿ ಕೊಡಬಾರ್ದು ಅಲ್ವರ ಸರ್? ಈಗ ನಾಮಿನೇಷನ್ನೇ ಎದುರಿಗೆ ಮಾಡಿಬಿಟ್ರೆ ಜಗಳ ಆಗುತ್ತೆ. ಜಗಳ ಆಗುತ್ತೆ, ಅದು ತಪ್ಪು. ಹೊಡೀರಿ ಅಂತ ಕೊಟ್ರೆ ಕಿತ್ತು ಹರ್ಕೊಂಡು ಬಿದ್ದೋಗ ತಕೊಂಡು ಹೊಡಿತಾರೆ. ಹೌದು ಅದು ಹೆಂಗಾಗತ್ತೆ ಅಂದ್ರೆ ಈ ಹಳ್ಳಿ ಜನಗಳ ಜಗಳಕ್ಕೆ ಬಿಟ್ಟಂಗೆ ಆಗೈತೆ. ಎದುರುಗಡೆನೆ ಕೊಟ್ಟಾಗ ಆ ರೀತಿ ಆಗಿ ಆಮೇಲೆ ನಮ್ಮನ್ನ ಹಿಂಗೆ ಅಂದ್ರು ಅನ್ನೋ ಟಾರ್ಗೆಟ್ ಇರುತ್ತೆ ಅವರೊಳಗೆ. ಆ ಥರ ಕೊಡಬಾರ್ದು. ಗೇಮ್ ಕೊಡಬೇಕು. ಗೇಮ್ ಕೊಟ್ಟು ಗೇಮಲ್ಲಿ ಯಾರು ಸೇವ್ ಆಗ್ತಾರೆ ಅವ್ರಿಗೆ ಮಾಡಬೇಕು. ಗೇಮಲ್ಲಿ ಆಡ್ ತೋರಿಸು ಅಂತ ತೋರಿಸಿ ಅಂತ. ಓಕೆ ಓಕೆ ಥ್ಯಾಂಕ್ ಯು. ಓಕೆ.